ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇ ರಜೆ, ಸರಿಯಾಗಿ ಹೋಗಿ. ಒಸಿ ಜೋರಾಗಿ ಹಾಕೋ, ಇಷ್ಟೆಲ್ಲ ಸಾಲಕ್ಕಿಲ್ಲ ಹೆಣ ಮೊಳಕ್ಕೆ. ಅಲ್ಲ ಕಣಯ್ಯ, ಗಂಡ ಅಂತ ಇಲ್ಲಿ ನಿಂತ್ಕೊಂಡು ಹೆಂಗ್ಸಿನ ಕೈಲಿ ಕೆಲಸ ಮಾಡಿಸ್ತಿದ್ಯಲ್ಲ, ಈಟನ ನಿನ್ನ ರಟ್ಟೆ ಶಕ್ತಿ. ಕೊಲೆ ಮಾಡಿರೋದು ನೀನು ತಾನೆ, ನಾನೇ ತೆಗಿಬೇಕು. ಹಾಗೆ ಬೇಬೆ ಮಾಡೋ. ಟೈಮ್ ಕೆಟ್ಟಾಗ ಸಾಕಿರೋ ನಾಯಿನೂ ಕಾಲು ಕಚ್ತಾ ಇದ್ದಂತೆ. ಎಲ್ಲ ರಂಗನಿಂದ ಆಗಿದ್ದು. ನಾನು ಇಂಥವ ತಗ್ಲಾಕೊಂಡಿದ್ದೀನಿ. ಏಯ್, ಗೋಣಿಗೆ ಸಾಕು ಬಿರ್ನಾಗೆ. ಹಾಂ ಇಲ್ಲ ಆಗಿತ್ತವನಿ. ಹಾಂ, ಇಷ್ಟು ದಿವಸ ಮೇಕಪ್ ಮಾಡಿಕೊಂಡು ಬಾಯಿ ಬಡ್ಕೊಂಡು ಊರಾಗೆಲ್ಲ ಅಲ್ದಾಡ್ತಿದ್ದೆ. ಈಗ ನೋಡ್ದ ಹೆಣ ಉಳೋಕ್ಕೆ ಹಳ್ಳ ತೊಡೋ ಲೆವೆಲಿಗೆ ಬಂದ್ಬಿಟ್ಟೆ. ಇದಕ್ಕೆ ಹೇಳೋದು ಕಾಲ ಅಂತ. ಹೆಂಗಿದ್ದೆ ಹೆಂಗ ಆಗ್ಬಿಟ್ಟೆ ರಾಜಿ. ನಿನ್ನ ಮೈನಾಗೂ ಬೆವರು ಬರ್ತದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಪಾಪ ಏನು ಮಾಡೋಕ್ಕಾಯ್ತದೆ. ಹಾಗೆ ಹಾಗೆ ಹಾಗೆ. ಅಲ್ಲ ಕಣಯ್ಯ, ನಾನಿಲ್ಲಿ ಕಷ್ಟಪಡ್ತಿದ್ರೆ ಅಲ್ಲಿ ಕಿಸ್ಕೊಂಡಿದ್ಯಾ. ಹೊಸಿ ಬಂದು ಸಹಾಯ ಮಾಡೋಕ್ಕಾಗಕ್ಕಿಲ್ವೇ? ಮುದಿ ಅಂತ ನೀನೆಲ್ಲ ನಾವೇ ಹೇಳಿದ್ದು. ಈ ಮುದಿ ಅಂತ ಅವು ಏನಾಯ್ತದೆ? ನೀನಾದ್ರೆ ಇನ್ನೂ ವಯಸ್ಸಿನಾಗಿದ್ಯಾ. ಹಾಗೆ ಆಗ್ತಿಲ್ಲ ಕಣಯ್ಯ, ಕೈಯೆಲ್ಲ ಬಿದ್ದೋಯ್ತೈತೆ. ಹೊಸಿ ಸಹಾಯ ಮಾಡಯ್ಯ. ಕಟ್ಕೊಂಡಿದ್ದ ತಪ್ಪಿಗೆ ಅರ್ಧ ಪಾಲು ತಗೊಳ್ಳೋದು ನ್ಯಾಯವೇ. ಒಂದು ಕೆಲಸ ಮಾಡು, ನೀನು ಹೋಗಿ ಆಮೇಲೆ ಇಬ್ರು ಹೋಗಿ ಎಣ ತಗೊಂಬರವ, ಅದಕ್ಕೆ ಸಹಾಯ ಮಾಡಿ. ಹಾಗೆ ರಜೆ ಹಾಗೆ ಜೋರಾಗಿ ಹಾಕು, ಮಣ್ಣು ಜಾಸ್ತಿ ಬರಲಿ. ಹಾ, ಅದು ಅದು ಹಾಗೆ ಹಾಗೆ. ಕಮಾನ್, ನಿನ್ ಕೈಲಿ ಆಗುತ್ತೆ ರಜೆ, ಮಾಡು. ಹಾಗೆ. ಅಲ್ಲ ಕಡೆಯ, ನಾನಿಲ್ಲಿ ಬೆವ್ರಿಸ್ಕೊಂಡು ಕೆಲಸ ಮಾಡ್ತಿದ್ರೆ ನಿನ್ ಮಾತಲ್ಲೇ ಮಣ್ಣಾಗಿತ್ತಾ ಇದೆಯಲ್ಲ. ರಜೆ, ಕ್ಯಾಮೆ ಮಾಡೋರಿಗೆ ಉತ್ತೇಜನ ಕೊಡೋದು ಒಂದು ಕ್ಯಾಮೆ. ನಿನ್ನ ಕೈಲಿ ಯಾವುದು ಆಗಕ್ಕಿಲ್ಲ ಅಂತಲ್ಲ, ಆಗತ್ತೆ. ಮಾಡು ರಜೆ, ಮಾಡು. ಹಾಗೆ ಹಾ ಹಾ, ಇನ್ನು ಜೋರಾಗಿ ಹಾಗೆ. ಅವ್ವ, ಇಷ್ಟೆಲ್ಲ ಗುಟ್ಟಿದ್ರು ಒಂಚೂರು ಬಿಟ್ಕೊಡ್ದಂಗೆ ಇದ್ಬಿಟ್ಟಲ್ಲ. ನೀನ್ ಬರೀ ಪುಟ್ಟಕ್ಕ ಅಲ್ಲ, ಗುಟ್ನ ರಟ್ ಮಾಡ್ದೆ ಜ್ವಾಪಾನಾಗಿ ಇಟ್ಕೊಂಡಿರೋ ಗುಟ್ಟಕ್ಕ. ಅಲ್ಲ ಕಣವ, ಇಷ್ಟು ವರ್ಷದಿಂದ ನೀನು ಆ ಊರಿಗೆ ಸೇರಿದವಳು ಅಂತ ಯಾರ ತವನು ಹೇಳಲ್ಲ. ಹ್ಞೂ, ಸರಿ ಹೇಳ್ದಕ್ಕಲ್ಲ. ಮಂಗಳಮ್ಮ ಮತ್ತೆ ಪುಟ್ಟಕ್ಕ ಇಬ್ರು ಗೆಳತಿಯರು. ಮಂಗಳಮ್ಮನ ಮಗಳೇ ಸ್ನೇಹ. ದೇವಿರಿನೇ ಪುಟ್ಟಕ್ಕ ಅಂತ ತಿಳ್ಕೊಳಕ್ಕೆ ನಾವು ಸಿಡ್ಲೂರಿಗೆ ಹೋಗ್ಬೇಕಾಯ್ತು ನೋಡು. ಆ ಗುರುಗಳು ನಮ್ಮ ಸ್ನೇಹನ್ ತಾಯಿ ಸಮಾಧಿ ಪೂಜೆ ಮಾಡಬೇಕು ಅಂದಿರ್ಲಿಲ್ಲ ಅಂದ್ರೆ ಈ ಗುಟ್ಟು ರಟ್ಟ ಆಯ್ತಾನೆ ಇರ್ಲಿಲ್ಲ. ಅವ್ವ, ಎಲ್ಲ ತಿಳಿದವರಾಗಿ ನೀವೇ ಇಷ್ಟು ದೊಡ್ಡ ಗುಟ್ಟನ್ನ ಮುಚ್ಚಿಡಿದೀರಾ. ಅದೇ ನಾವೇನಾದ್ರೂ ಮಾಡಿದಿದ್ರೆ ನಾವೇನೋ ದೊಡ್ಡ ತಪ್ಪು ಮಾಡಿದೀವಿ ಅನ್ನೋ ತರ ಸಾಧಿಸ್ತಿದ್ರಿ. ಸರಿನೇನವ್ವ? ಸರಿಯಾಗಿ ಹೇಳ್ದೆ ಕಣವೆ. ನಾವು ಮಾಡ್ರೆ ತೆಪ್ಪು ಅನ್ನೋದಾದ್ರೆ ಇವಾಗ ನೀವು ಮಾಡ್ರೆ ತೆಪ್ಪಲ್ವೇ? ನೋಡ್ರವಿ, ಕೆಲವೊಂದ್ಕಿಂತ ಒಳ್ಳೇದಾಯ್ತದೆ ಅಂದ್ರೆ ಕೆಲವೊಂದು ವಿಷಯಗಳನ್ನ ಮುಚ್ಚಿಕ್ಬೇಕಾಯ್ತದೆ. ನಾನು ಅದನ್ನೇ ಮಾಡಿದ್ದು. ಹಾಗಾದ್ರೆ ಸ್ನೇಹಕ್ಕನ ಆತ್ಮನ ವಿಚಾರದಲ್ಲಿ ನಾವು ಮಾಡಿದ್ದು ಕೂಡ
ಊರುದ್ದಾರಕ್ಕೆ ಅಲ್ವಾ? ಅದು ಮಾತ್ರ ಹೇಗ್ ತಪ್ಪು? ಹೌದು. ಆಯಿತು, ಅರ್ಥ ಆಯಿತು. ಈಗ ನೀವು ಮಾಡಿದ್ದು ನಾನು ಮಾಡಿದ್ದು ಎಲ್ಲ ಒಂದೇ ಅಂತ ಹೇಳ್ತಾ ಇದ್ದೀರಾ, ಅಟ್ ತಾನೇ? ಹೌದವ್ವ, ನೀವು ಮಾಡಿದ್ದು ತೆಪ್ಪಲ್ಲ, ನಾವು ಮಾಡಿದ್ದು ತೆಪ್ಪಲ್ಲ. ಆದರೆ ಇನ್ಮ್ಯಾಕೆ ನೀವು ಮತ್ತೆ ಕಂಟಿಯವರು ನಮ್ಮ ಯಾಕೆ ಮುನ್ಸ್ಕೊಳ್ಳೋ ಆಗಿಲ್ಲ. ಏ, ನಾನೆಲ್ಲಿ ಮುನ್ಸ್ಕೊಂಡಿದ್ದೀನಿ? ಎಲ್ಲರ ಜೊತೆ ಮಾತಾಡ್ಕೊಂಡು ನಗ್ನಗ್ತಾ ಇಲ್ವೇನಪ್ಪ? ಹ್ಞೂ, ನೀನು ಬಿಟ್ರುವೆ ಕಂಟಿ ಐಸೇನ್ ಬಿಡ್ತಿಲ್ಲ. ಸ್ನೇಹನ್ ಮ್ಯಾಕೆ ಇನ್ನೂ ಮುನ್ಸ್ ಮಾಡಿಕೊಂಡವನೆ. ಬಾವಾ, ಈಗ್ಲಾದ್ರೂ ಕೋಪ ಮರೆತು ಇಬ್ರು ನಗ್ನಗ್ತಾ ಸಂದಾಗಿರಿ. ಅವನ್ಯೋನ್ ಕೇಳ್ಕೊಳ್ಳೋದು. ಸ್ನೇಹ ಸಹನ ಒಂದು ತೆಪ್ ಮಾಡಿದ್ರು, ಈಗ ಪುಟ್ಟಕ್ಕನು ಕಂಟಿನ್ಯೂ ಇನ್ನೊಂದು ತೆಪ್ ಮಾಡವ್ರೆ ಅಂದ್ಮ್ಯಾಕೆ ಲೆಕ್ಕ ಸರಿ ಹೋಯ್ತು. ಅದನ್ನೆಲ್ಲ ಮರ್ತು ಇನ್ ಮುಂದಕ್ಕಾದ್ರೂ ನೀವಿಬ್ರು ಸಂದಾಕಿರ್ಬೇಕು. ಅರ್ಥವಾಯ್ತೇನ್ಲ? ಅದೆಲ್ಲ ಆಗಕ್ಕಿಲ್ಲ. ಗುಟ್ಟು ಮುಚ್ಚಿಟ್ಟಿದ್ದು ಪುಟ್ಟವ, ನಂಗೇನು ಗೊತ್ತಿಲ್ಲ. ಎಲ್ಲ ಬರೀ ಸುಳ್ಳು. ಕೈಯಲ್ಲಿ ರಕ್ಷೆದಾರ ಯಾರು ಕಟ್ಟಿದ್ದು ಅಂತ ಕೇಳಿದಕ್ಕೆ ಯಾರೋ ಸನ್ಯಾಸಿ ಕಟ್ಟಿದ್ರು ಅಂತ ಸುಳ್ಳು ಹೇಳಿಲ್ವಾ ನೀವು? ಹೌದು, ಅವ್ವ ಹೆಂಗೆ ಈ ಸಿಡ್ಲೂರಿ ನಿಸ್ಯ ಮುಚ್ಚಿಟ್ಟವಳು, ಹಂಗೆ ಕಂಟಿಯವರು ಅವ್ವ ನಿಸ್ಯ ಈ ದಾರದ ವಿಷಯನ ಮುಚ್ಚಿಟ್ಟವ್ರೆ. ನನ್ ಮಗ್ನೆ, ಪುಟ್ಟಕ್ಕ ಇಸಿ ನಮ್ ತವ ಮುಚ್ಚಿಡೋದ್ರಲ್ಲಿ ನಿನ್ ಪಾಲು ಐತೆ. ಸುಮ್ಕೆ ನಾವು ಹೇಳೋದನ್ ಕೇಳು. ಅವ ಇದೇನಿದು, ಎಲ್ರು ಸೇರ್ಕೊಂಡು ನನ್ನ ಮ್ಯಾಗ ದಬ್ಬಾಳಿಕೆ ಮಾಡ್ತಾರೆ. ಇನ್ ನೋಡ್ಕೊಂಡು ಸುಮ್ಕಿದ್ಯಲ್ಲ, ಏನೋ ಹೇಳು. ಅವ್ರು ಕೇಳೋದ್ರಾಗೂ ನ್ಯಾಯ ಇಲ್ವ ಸಿರಿ? ಅವರು ನಮ್ಮ ತಾವು ಇಸ್ಯ ಮುಚ್ಚಿಕಿರು ಅಂತ ನಾವು ಅವ್ರ ತಾವು ಮಾತು ಬಿಟ್ಟಿದ್ದು. ಈಗ ನಾವೇ ಆ ತೆಪ್ಪು ಮಾಡಿದ್ದೀವಿ. ಇನ್ಮ್ಯಾಕೆ ಇಂಥ ತೆಪ್ಪು ಆಗ್ದಂಗೆ ನಾವೆಲ್ಲರೂ ನಗ್ನಗ್ತಾ ಖುಷಿಯಾಗಿರೋಣ. ಗೋಪಾಲು, ಹೆಂಗಿತ್ತು ನಾನು ಸೂಪರ್ ಆಕ್ಟಿಂಗ್. ಕಾರ್ನಾಗ 2 ಕಡೆ ಸೀನ್ ಬಿಟ್ಟಲ್ಲ, ರಾಜಿಗೆ ಅನುಮಾನ ಬಂದಿರಿ ನಿಜವಾಗ್ಲೂ ಕೊಂದ್ಬಿಟ್ಟಿರೋಳು. ಹಾಂ ಸರಿ ಬಿರ್ಬಿರ್ನೆ ಗೋಣಿ ಚೀಲಕ್ಕೆ ಏನಾದ್ರು ತುಂಬು, ಭಾಳ ಬರಂಗೆ. ಇದು ನನ್ನ ಫೋನು, ಇದನ್ನ ಇಟ್ಕೊಂಡಿರು. ರಾಜಿ ಗುಂಡಿಗೆ ಎಣ ತುಂಬ್ತಾಳಲ್ಲ, ಅದನ್ನ ರೆಕಾರ್ಡ್ ಮಾಡ್ಕೊ. ಆಯ್ತು ಗೋಪಾಲ್, ಆಯ್ತು.